ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ರದ್ದು ತಿಂಡಿ ಆಯಿತಾ? ಸೊ ವೆಲ್ಕಮ್ ಬ್ಯಾಕ್ ಟು ರವಿ ರಂಜಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಳಗ್ಗೆ ಆನ್ಲೈನಲ್ಲಿ ಸ್ವಲ್ಪ ಮೊಳಕೆ ಕಾಳೆಲ್ಲ ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನು ನನ್ನ ಮಗಳು ಎಲ್ಲ ತೆಗೆದು ಜೋಡಿಸಿದ್ದಾಳೆ ನೋಡಿ. ಅದನ್ನು ತೆಗೆದು ನೋಡಿರಲಿಲ್ಲ, ತಗೊಬಂದಿದ್ದು ಹಂಗೆ ಇಟ್ಟಿದ್ದೆ. ನಾನು ಜಿಯೋ ಮಾರ್ಟ್ನಲ್ಲಿ ಇದನ್ನು ಬುಕ್ಕಿಂಗ್ ಮಾಡ್ಕೊಂಡಿದ್ದು. ಸೊ ಅದು ಪ್ಯಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಂದವಳು ಇನ್ನೂ ತೆಗೆದಿರಲಿಲ್ಲ, ಬೇರೆ ಕೆಲಸ ಏನಿತ್ತು ಎಲ್ಲ ನೋಡ್ತಿದ್ದೆ. ಇವಾಗ ಫ್ರೀ ಆದೇನೋ ಕಾರಣಕ್ಕೆ ಎಲ್ಲನೂ ತೆಗೆದು ನೋಡ್ತಿದ್ದೀರಲ್ವ. ಮೊಳಕೆ ಕಾಳುಗಳು ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಇದು 9 ರೂಪೀಸ್ ಒಂದು ಬಾಕ್ಸ್ ಬೀಳುತ್ತೆ ನನಗೆ. ಚೆನ್ನಾಗಿದೆ. ನಾನು ಬೇಕಿತ್ತು ಅಂತ ಆನ್ಲೈನಲ್ಲಿ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡಿದ್ದೆ. ಕಡಲೆಕಾಳು, ಮೊಳಕೆ ಹೆಸರು ಕಾಳು ಮತ್ತು ಹುರುಳಿಕಾಳನ್ನ. ನಾನು ಇದು ಸೆಕೆಂಡ್ ಟೈಮ್ ಅಷ್ಟೇ ಇನ್ನು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ತಿರೋದು. ತುಂಬಾ ಚೆನ್ನಾಗಿದೆ. ಎಮರ್ಜೆನ್ಸಿ ಬೇಕು ಅಂದರೆ ಈ ಥರ ಬುಕ್ಕಿಂಗ್ ಮಾಡ್ಕೊಬೋದು. ಅದ್ರ ಜೊತೆಗೆ 5 ರೂಪೀಸ್ ಅಷ್ಟೇ 1 kg ಈರುಳ್ಳಿ. ಹಂಗಾಗಿ 1 kg ಈರುಳ್ಳಿನೂ ಬುಕ್ ಮಾಡ್ಕೊಂಡಿದ್ದೆ. ಮತ್ತು ಕುಕುಂಬರ್ ಬುಕ್ ಮಾಡಿದ್ದೆ. ಇದು 1/2 kg ಬಂದು 20 ರೂಪೀಸ್ ಅಷ್ಟೇ. ತುಂಬಾ ಚೆನ್ನಾಗಿದೆ. ಇನ್ನೇನು ಹೊರಗಡೆ ಸಿಗೋ ಥರನೇ, ಇನ್ನೇನು ಹೊರಗಡೆನೂ 40 ರೂಪೀಸ್ kg ಇದೆ. ಅದಕ್ಕೋಸ್ಕರ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. 1/2 kg 20 ರೂಪೀಸ್ ತೊಗೊಂಡಿದ್ದಾರೆ. ಚೆನ್ನಾಗಿದೆ ಸೌತೆಕಾಯಿನು. ಮತ್ತು ಮೊಸರು ಬೇಕಿತ್ತು ಅಂತ ಮೊಸರು ಬುಕ್ ಮಾಡ್ಕೊಂಡಿದ್ದೆ. ಹಾಲು ಇತ್ತನ್ನ ಕಾರಣಕ್ಕೇ ಬರೀ ಮೊಸರು ಮತ್ತು ಕುಕುಂಬರು, ಮೊಳಕೆ ಕಾಳುಗಳು, ಆನಿಯನ್ನು ಬುಕ್ ಮಾಡಿದ್ದೆ. ಆನಿಯನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ. 5 ರೂಪೀಸ್ kg ಅಷ್ಟೇ, ತೊಗೋಬೋದು, ಪರವಾಗಿಲ್ಲ. ಅದಕ್ಕೋಸ್ಕರನೇ ಬುಕ್ ಮಾಡ್ಕೊಂಡಿದ್ದೆ. ನನ್ನ ಮಗಳು ಎಲ್ಲ ಜೋಡಿಸ್ಕೊಂಡು ಆಟ ಆಡ್ತಿದ್ದಾಳೆ ನೋಡಿ. ಇವಾಗ ಕಾಳುಗಳನ್ನೆಲ್ಲ ಎತ್ತಿಡೋಣ ಅಂದರೆ ಎತ್ತಿಡಕ್ಕೂ ಕೊಡ್ದೇನೆ ಆಟ ಆಡ್ಕೊಂಡು ಕೂತಿದ್ದಾಳೆ. ಇನ್ನಿದ್ರಲ್ಲಿ ಆಟ ಆಡ್ಕೊಂಡು ಕೂತಿರ್ತಾಳೆ. ನಮ್ಮ ಪಕ್ಕದ ಮನೆಯವರು ಇವತ್ತು ಊರಿಗೆ ಹೋಗಿದ್ದಾರೆ, ಹಂಗಾಗಿ ಒಬ್ಬಳೇ ಇದ್ದಾಳೆ ಇವತ್ತು. ಸೊ ಮನೆಯಿಂದ ಹೊರಗಡೆ ಹೋಗಲ್ಲ, ಒಳಗೆ ಆಟ ಆಡ್ಕೊಂಡಿರ್ತಾಳೆ. ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ಇನ್ನು ಚಿಕ್ಕ ಪುಟ್ಟದೇನಿದೆಯೋ ಆ ಕೆಲಸನ ಸ್ವಲ್ಪ ಮಾಡ್ಕೋಬೇಕು. ಇನ್ನು ತಿಂಡಿ ಆಗಿಲ್ಲ, ತಿಂಡಿ ಮುಗಿಸಿ ನೆಕ್ಸ್ಟ್ ಏನಿದೆಯೋ ಆ ಕೆಲಸಗಳನ್ನ ಕಂಟಿನ್ಯೂ ಮಾಡ್ತೀನಿ.